ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ಇಷ್ಟೊತ್ತಿಗೆ ನಿಮ್ ಮದ್ವೆ ಆಗಿದ್ರೆ ನಿಮ್ ಹೆಂಡತಿ ಇರ್ತಿದ್ಲ ಮನೇಲಿ. ಕಾಫಿ, ಊಟ, ತಿಂಡಿ ಎಲ್ಲ ಮಾಡ್ಕೊಟ್ಟಿರೋಳ. ಸುಮ್ನಿರೆ ಅಜಯ್, ನಿನಗ್ ಯಾವಾಗ ಎಷ್ಟೊತ್ತಿಗ್ ಬೇಕೋ ಅವಾಗ ಮನೆಗ್ ಬಂದು ಕಾಫಿ ಮಾಡಿಸ್ಕೊಂಡ್ ಕುಡ್ಕೊಂಡ್ ಹೋಗಪ್ಪ. ಸಂಕೋಚ ಪಡ್ಕೋಬೇಡ. ಆಕ್ಚುಲಿ ನಾನು ಏನಕ್ಕೆ ಬಂದೆ ಅಂದ್ರೆ, ಇವತ್ತು ಕಾಲೇಜಲ್ಲಿ ನೀವು ಮಾಡ್ಕೊಟ್ಟ ಅಡುಗೆನ ಎಲ್ರು ತುಂಬಾ ಖುಷಿ ಪಟ್ಟು ತಿಂದ್ರು. ಅದರಲ್ಲೂ ಎಷ್ಟೋ ಜನಕ್ಕೆ ಕಡುಬು ಅಂದ್ರೆ ಏನು ಅಂತಾನೆ ಗೊತ್ತಿರ್ಲಿಲ್ವಂತೆ. ಅವರೆಲ್ಲರೂ ಸಖತ್ ಖುಷಿ ಪಟ್ರು. ನಿಮ್ಮನ್ನ ಹೊಗಳಿದ್ದು. ಹೌದಾ? ಹ್ಞೂ ಆಂಟಿ. ಎಷ್ಟೋ ದಿನ ಆದ್ಮೇಲೆ ಹೊಟ್ಟೆ ತುಂಬಾ ಒಳ್ಳೆ ಊಟ ಮಾಡಿದೆ ಅಂತ ಹೇಳಿದಾಗ ನನಗೆ ಎಷ್ಟು ಖುಷಿ ಆಯ್ತು ಗೊತ್ತಾ. ಅದಕ್ಕೆ ಬಾಕ್ಸ್ ಕೊಟ್ಟು ನಿಮ್ಗೆ ಥ್ಯಾಂಕ್ಸ್ ಹೇಳೋಣ ಅಂತ ಬಂದೆ. ಅದನ್ನ ನಾವು ನಿಮಗ್ ಹೇಳ್ಬೇಕು. ನಿಮ್ಮಿಂದ ಈ ಹೊಸ ಕೆಲಸ ಸಿಕ್ದಂಗಾಗಿದೆ. ಅಮ್ಮಂಗೂ ತುಂಬಾ ಖುಷಿಯಾಗಿದೆ. ಥ್ಯಾಂಕ್ಸ್ ಆಂಟಿ. ನೀವು ಮಾಡ್ಕೊಟ್ಟ ಅಡುಗೆಗೆ ಕ್ಯಾಂಟೀನಲ್ಲಿ ನಾವು ಊಟಕ್ಕೆ ಎಷ್ಟು ಕೊಡ್ತೀವೋ ಅದಕ್ಕಿಂತ ಜಾಸ್ತಿ ಕೊಡಬೇಕು ಅಂತ ಎಲ್ಲರೂ ಮಾತಾಡ್ಕೋತಿದ್ರು. ತುಂಬಾ ಖುಷಿ ಆಗ್ತಾ ಇದೆ ಅಜಯ್. ದುಡಿಯೋದೊಂದು ಖುಷಿ ಆದ್ರೆ ನಾವು ಮಾಡಿ ಕಳ್ಸಿರೋ ಅಡಿಗೆನ ಇಷ್ಟಪಟ್ಟು ತಿಂದ್ರು ಅಂದ್ಯಲ್ಲ, ಅದು ಇನ್ನೊಂದು ಖುಷಿನಪ್ಪ. ಸರಿ ಆಂಟಿ, ನಾನು ಬರ್ತೀನಿ. ಬಾಯ್. ಹಲೋ ಸರ್, ನೀವು ದಿನ ಮನೆಗೆ ಬಂದಾಗ ಕಾಫಿ ಕೊಡೋ, ರುಚಿ ರುಚಿಯಾಗಿ ಅಡಿಗೆ ಮಾಡೋ, ನಿಮ್ಮನ್ನು ತುಂಬಾ ಪ್ರೀತಿ ಮಾಡೋ ಹೆಂಡತಿ ಬೇಕೆ? ಬೇಕಿದ್ದರೆ ಯೋಚನೆ ಮಾಡಿ. ನಮ್ಮಲ್ಲಿ ಒಳ್ಳೆ ಹುಡುಗಿಯನ್ನು ಮದುವೆ ಮಾಡಿಕೊಳ್ಳಲು ಹುಡುಕಿ ಕೊಡಲಾಗುತ್ತದೆ. ನೋ ಥ್ಯಾಂಕ್ಸ್.